ಹಾಯ್ ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಒಂದು ಪ್ರಿಲಿಮ್ಸ್ ಪೇಪರ್ನ ಹೇಗೆ ಅಟೆಂಪ್ಟ್ ಮಾಡೋದು, ಮಾಕ್ ಟೆಸ್ಟ್ನ ಹೇಗೆ ಕೊಡೋದು, ಮತ್ತು ಇರೋ ಒಂದು 60 ನಿಮಿಷನ ಹೇಗೆ ನಾವು ಯುಟಿಲೈಸ್ ಮಾಡ್ಕೊಬೋದು, ಯಾವ್ಯಾವ ಸೆಕ್ಷನ್ಗೆ ಎಷ್ಟೆಷ್ಟು ಟೈಮ್ ಕೊಟ್ಟರೆ ಅನುಕೂಲವಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ CHSL CGL ಪ್ರಿಲಿಮ್ಸ್ ಅಂದರೆ ಅದರಲ್ಲಿ 100 ಕ್ವಶನ್ಸ್ ಇರ್ತವೆ, 4 ಸೆಕ್ಷನ್ನು, ಸಿಗೋದು ಕೇವಲ 60 ನಿಮಿಷ ಮಾತ್ರ. ಹಾಗಾಗಿ ನೀವು ಎಲ್ಲ ಕ್ವಶನ್ಸ್ನು ಅಟೆಂಪ್ಟ್ ಮಾಡಬೇಕು ಅಂದರೆ ಸರಿಯಾದ ಟೈಮ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ನಿಮ್ಮ ಹತ್ರ ಇರಬೇಕಾಗುತ್ತೆ. ರ್ಯಾಂಡಮ್ ಆಗಿ ಸೆಕ್ಷನ್ಗಳನ್ನು ಅಟೆಂಪ್ಟ್ ಮಾಡಿ ಎಲ್ಲ ಕ್ವಶನ್ಸ್ನ ನೀವು ಸಾಲ್ವ್ ಮಾಡೋಕ್ಕೆ ಸಾಧ್ಯ ಅಂತೂ ಇಲ್ಲ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲರೂ ಸಾಮಾನ್ಯವಾಗಿ ಫಾಲೋ ಮಾಡುವಂತಹ ಅಥವಾ ಒಂದು ಬೆಸ್ಟ್ ಸ್ಟ್ರಾಟಜಿ ಒಂದು ಪ್ರಿಲಿಮ್ಸ್ ಪೇಪರ್ನ ಅಟೆಂಪ್ಟ್ ಮಾಡಲಿಕ್ಕೆ ಏನು ಇರ್ಬೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಫಾಲೋ ಮಾಡೋಂಥ ಸ್ಟ್ರಾಟಜಿ ಅಂದರೆ 5, 10, 15, 25 ಅಂತ. ಏನಪ್ಪ ಇದು ಅಂದರೆ ನಮಗೆ ಸಿಗೋವಂಥ 60 ನಿಮಿಷನ 5, 10, 15, 25 ಅಂತ ಭಾಗ ಮಾಡ್ಕೊಂಡಿದ್ದೀವಿ. ಇದನ್ನು ನೀವು ಟೋಟಲ್ ಮಾಡಿದ್ರೆ ನಿಮಗೆ ಸಿಗೋದು 55 ನಿಮಿಷ. ಅಂದರೆ 5 ನಿಮಿಷ ಸ್ಪೇರ್ ಆಗಿ ಇಟ್ಕೊಳ್ಳೋಣ. ಈಗ 60 ನಿಮಿಷನ ಈ ಥರ 5, 10, 15, 25 ಅಂತ ಭಾಗ ಮಾಡಾಯಿತು. ಈಗ ಯಾವ್ಯಾವ ಸೆಕ್ಷನ್ಗೆ ಇದನ್ನು ಹೇಗೆ ಹಂಚೋದು ಅನ್ನೋದನ್ನು ಮುಂದೆ ತಿಳಿಸ್ಕೊಡ್ತೀನಿ. ಫಸ್ಟ್ 5 ಮಿನಿಟ್ಸ್ GK ಜನರಲ್ ನಾಲೆಡ್ಜ್. ನೀವು ಯಾವುದೇ ಸಮಯದಲ್ಲಿ ನನಗೆ ಮಾರ್ಕ್ ಕೊಡಿ, ನಾನು ಫಸ್ಟು ಹೋಗೋದೆ GK ಸೆಕ್ಷನ್ಗೆ. ಆ ಒಂದು 5 ನಿಮಿಷದಲ್ಲಿ ಆ ಒಂದು GK ಸೆಕ್ಷನ್ನ ಅಟೆಂಪ್ಟ್ ಮಾಡಲಿಕ್ಕೆ. GK ಯಾಕೆ ಕಡಿಮೆ ಟೈಮಲ್ಲಿ ಅಟೆಂಪ್ಟ್ ಮಾಡ್ಬೋದು ಅಂದರೆ ನಿಮಗೆ ಇದರಲ್ಲಿ ಜಾಸ್ತಿ ಥಿಂಕ್ ಮಾಡೋವಂಥ ಒಂದು ಅವಶ್ಯಕತೆ ಇಲ್ಲ. ಯಾಕಂದರೆ ಅಲ್ಲೇ ಡೈರೆಕ್ಟ್ ಆನ್ಸರ್ಗಳಿರ್ತವೆ, ಎಲ್ಲವೂ ಫ್ಯಾಕ್ಚುಯಲ್ ಕ್ವಶನ್ಸ್ಗಳು. ಹಾಗಾಗಿ ಏನು ಎದುರುಗಡೆ ಕ್ವಶನ್ಸ್ ಇರುತ್ತೆ, ಕೆಳಗಡೆ ಆಪ್ಷನ್ಸ್ ಇರುತ್ತೆ, ಅದು ಗೊತ್ತಾದರೆ ಆಪ್ಷನ್ನ ಟಿಕ್ ಮಾಡೋದು, ಮುಂದೆ ಹೋಗ್ತಾ ಇರೋದು. ಹಾಗಾಗಿ ಇದು 5ರಿಂದ ಒಂದು 5.5 ನಿಮಿಷ ಅದ್ರ ಒಳಗೆ ಈ ಒಂದು ಸೆಕ್ಷನ್ನ ನೀವು ಮುಗಿಸ್ಕೊಳ್ಬೇಕಾಗತ್ತೆ. ಇನ್ನೂ ಹೇಳಬೇಕಂದ್ರೆ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನೀವು ಜಾಸ್ತಿ ಥಿಂಕ್ ಮಾಡಿದ್ರೆ ಒಂದು ಆಪ್ಷನ್ ಮೇಲೆ, ಒಂದು 2 ಆಪ್ಷನ್ ಮೇಲೆ 50-50 ಚಾನ್ಸಸ್ ಇರುತ್ತೆ. ಅದ್ರ ಮೇಲೆ ಜಾಸ್ತಿ ಥಿಂಕ್ ಮಾಡಿದಷ್ಟು ನಿಮಗೆ ರಾಂಗ್ ಆಗೋದೇ ಜಾಸ್ತಿ ಆಗುತ್ತೆ. ಹಾಗಾಗಿ ಆದಷ್ಟು ಕಡಿಮೆ ಸಮಯದಲ್ಲಿ GK ಸೆಕ್ಷನ್ನ ಅಟೆಂಪ್ಟ್ ಮಾಡಿಬಿಟ್ಟು ಉಳಿದಂಥ ಸೆಕ್ಷನ್ಗಳು ಅಂದರೆ ಜಾಸ್ತಿ ಸ್ಕೋರ್ ಮಾಡೋಕ್ಕೆ ಆಗೋವಂಥ ಸೆಕ್ಷನ್ಗಳಿಗೆ ಹೆಚ್ಚು ಟೈಮನ್ನು ಕೊಟ್ಟರೆ ಒಳ್ಳೆ ಮಾರ್ಕ್ಸ್ನ ತೆಗಿಬೋದು. ಈಗ ಫಸ್ಟ್ 5 ಮಿನಿಟ್ಸ್ ಮುಗೀತು. ಈಗೇನು ಮಾಡ್ತೀರಾ, ಟೈಮು ರಿವರ್ಸಲ್ಲಿ ಓಡ್ತಾ ಇರುತ್ತೆ. ಈಗ 5 ನಿಮಿಷ ಮುಗೀತು, ಇನ್ನು 55 ನಿಮಿಷ ಇದೆ. ಇನ್ನು ಉಳಿದಿರೋ ಅಂಥ 55ರಿಂದ 45ಕ್ಕೆ ಟೈಮ್ ಬರೋದ್ರೊಳಗೆ ನೀವು ಇಂಗ್ಲೀಷ್ ಸೆಕ್ಷನ್ನ ಮುಗಿಸ್ಕೊಬೇಕು. ಇಂಗ್ಲೀಷ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಬೇಕು. ಯಾಕಂದರೆ ಇದರಲ್ಲಿ ನಿಮಗೆ ಸ್ವಲ್ಪ ಥಿಂಕ್ ಮಾಡಿ ಹಾಕೋವಂಥದ್ದು ಮತ್ತು ಪ್ಯಾರಾಜಂಬಲ್ ಆಗಿರ್ಬೋದು, ಅವೆಲ್ಲ ಆಗಿರ್ಬೋದು, ಸ್ವಲ್ಪ ಓದೋದು ಜಾಸ್ತಿ ಇರುತ್ತೆ. ಮತ್ತು ಲಾಸ್ಟಿಗೆ ಆ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರ್ಬೋದು, ಅಥವಾ ರೀಡಿಂಗ್ ಕಾಂಪ್ರಿಹೆನ್ಷನ್ ಕೂಡ ಬರ್ಬೋದು. ಹಾಗಾಗಿ ನೀವು ನೋಡಿ ಹಾಕಲೇಬೇಕಾಗುತ್ತೆ. ಹಾಗಾಗಿ ಇಂಗ್ಲೀಷ್ ಸೆಕ್ಷನ್ನ ಅಟೆಂಪ್ಟ್ ಮಾಡಲಿಕ್ಕೆ 10 ನಿಮಿಷ ಅಥವಾ 10ರಿಂದ 11, 12 ನಿಮಿಷ ಸಾಕು ಅನಿಸುತ್ತೆ. 10-11 ನಿಮಿಷದೊಳಗೆ ನೀವು ಮುಗಿಸ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಉಳಿದ 2 ಜಾಸ್ತಿ ಸ್ಕೋರ್ ಮಾಡುವಂಥ ಒಂದು ಸೆಕ್ಷನ್ಗಳನ್ನು ಅಟೆಂಪ್ಟ್ ಮಾಡಲಿಕ್ಕೆ. ಈಗ 5 ಮಿನಿಟ್ಸ್ ಆಯಿತು, ಅದಾದಮೇಲೆ 10 ಮಿನಿಟ್ಸ್ ಆಯಿತು, ನೆಕ್ಸ್ಟು 15 ಮಿನಿಟ್ಸ್. ಈಗ ಟೈಮು ಎಲ್ಲಿದೆ, 45 ಅದು 45ಇಂದ 30 ಬರೋ ಒಳಗೆ ನೀವು ಈ ಒಂದು ರೀಸ್ನಿಂಗ್ ಸೆಕ್ಷನ್ನ ಅಟೆಂಪ್ಟ್ ಮಾಡ್ಬೋದು. ನಾನು ಕೂಡ ರೀಸ್ನಿಂಗ್ ಸೆಕ್ಷನ್ನ ಈ ಒಂದು 15 ಮಿನಿಟ್ಸಲ್ಲಿ ಮುಗಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಆ್ಯಕ್ಚುಲಿ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಹೆಚ್ಚು ಕ್ವಶನ್ಸ್ನ ನೀವು ಸಾಲ್ವ್ ಮಾಡಿ ನಿಮಗೆ ರೀಸ್ನಿಂಗಲ್ಲಿ ಒಳ್ಳೆ ಹಿಡ್ತಾ ಇದ್ದರೆ ಇದನ್ನು 10ರಿಂದ 12 ನಿಮಿಷದಲ್ಲಿ ಕೂಡ ಈ ಒಂದು ರೀಸ್ನಿಂಗ್ ಸೆಕ್ಷನ್ನ ಮುಗಿಸ್ಬೋದು. ಈಗ ಟೈಮು 45 ನಿಮಿಷದಿಂದ 30 ನಿಮಿಷಕ್ಕೆ ಬಂದಿದೆ. ಅಂದರೆ 15 ನಿಮಿಷನ ನೀವು ರೀಸ್ನಿಂಗ್ಗೆ ಕೊಟ್ಟಿದ್ದೀರಾ, ನೆಕ್ಸ್ಟ್ ಉಳಿದಿರೋದು 30 ನಿಮಿಷ. ಈ ಒಂದು 30 ನಿಮಿಷದಲ್ಲಿ ನೀವು 30 ನಿಮಿಷನೂ ಕ್ವಾಂಟ್ಸಿಗೆ ಬಳಸ್ಕೋಬೋದು, ಅಥವಾ ಒಂದು 20-25 ನಿಮಿಷದಲ್ಲಿ ನೀವೊಂದು ಈ ಮ್ಯಾಥಮೆಟಿಕಲ್ ಎಬಿಲಿಟಿ ಅಥವಾ ಏನು ಕ್ವಾಂಟ್ಸ್ ಅಂತಾರೆ ಅದನ್ನು ನೀವು ಅಟೆಂಪ್ಟ್ ಮಾಡಬೇಕು. ಈ ಒಂದು ಸೆಕ್ಷನ್ನು ಹಲವಾರು ಜನರಿಗೆ ಕಷ್ಟನೇ ಆಗಿರುತ್ತೆ, ಮತ್ತು ಇದರಲ್ಲಿ ನಿಮಗೆ ಜಾಸ್ತಿ ಸ್ಕೋರ್ ಕೂಡ ಮಾಡ್ಬೋದು. ಹಾಗೆ ಸ್ವಲ್ಪ ಕಷ್ಟ ಅನಿಸೋದ್ರಿಂದ ನೀವು ಆ 3 ಸೆಕ್ಷನ್ನು ಸ್ವಲ್ಪ ಈಸಿ ಅನಿಸೋ ಸೆಕ್ಷನ್ನ ನೀವು ಮುಗಿಸ್ಕೊಂಬಂದರೆ ಉಳಿದಿದ್ದಷ್ಟು ಟೈಮ್ನ ಇದಕ್ಕೆ ನೀವು ಹಾಕಿದ್ರೆ ಒಳ್ಳೆಯ ರಿಸಲ್ಟ್ ಕೂಡ ಬರುತ್ತೆ. ಈಗ ನೀವು 20ರಿಂದ 25 ನಿಮಿಷದೊಳಗೆ ಆ ಒಂದು ಕ್ವಾಂಟ್ ಸೆಕ್ಷನ್ನ ಮುಗಿಸಿದ್ದೀರ. ಆವಾಗಲೇ ಹೇಳ್ದಂಗೆ ನಾನು 5 ನಿಮಿಷ ಸ್ಪೇರ್ ಆಗಿರುತ್ತೆ, ಎಕ್ಸ್ಟ್ರಾ ಇರುತ್ತೆ ಅಂತ ಹೇಳಿದ್ದೆ. ಈ ಒಂದು 5 ನಿಮಿಷದಲ್ಲಿ ನಿಮಗೆ ಒಂದಷ್ಟು ಸೆಕೆಂಡ್ಗಳು, ನಿಮಿಷಗಳು ಏನು ಮೌಸ್ನ ಯೂಸ್ ಮಾಡೋದ್ರಲ್ಲಿ ಆಗಿರ್ಬೋದು, ಕ್ವಶನ್ಸ್ನ ಸೇವ್ ಮಾಡೋದ್ರಲ್ಲಿ ಆಗಿರ್ಬೋದು ಹೋಗ್ಬಿಡುತ್ತೆ. ಆದರೂ ನಿಮಗೆ ಅದರಲ್ಲಿ ಟೈಮ್ ಉಳಿಯುತ್ತಪ್ಪ ಅಂದರೆ ಆವಾಗ ನೀವು ಆ ಒಂದು ಏನು ಮಾರ್ಕ್ ಆ್ಯಂಡ್ ರಿವ್ಯೂ ಮಾಡಿರ್ತೀರ ಆ ಕ್ವಶನ್ಸ್ನ ಅಟೆಂಪ್ಟ್ ಮಾಡಿ, GK ಆಗಿರ್ಬೋದು, ಇಂಗ್ಲೀಷಲ್ಲಿ ಈ ಎಲ್ಲ ಸೆಕ್ಷನ್ಗಳು ಹಾಗೂ ಕ್ವಶನ್ಸ್ಗಳನ್ನು ಅಟೆಂಪ್ಟ್ ಮಾಡ್ತಿರ್ಬೇಕಾದ್ರೆ ನೀವು ಒಂದು ತಲೆಯಲ್ಲಿ ಇಟ್ಕೊಬೇಕು ಏನಂದರೆ ಯಾವುದೇ ಕ್ವಶನ್ಸ್ಗೆ ಹೆಚ್ಚಿನ ಸಮಯನ ಕೊಡಬಾರ್ದು. ಅದು ನಿಮಗೆ ಬಹಳ ಕಷ್ಟ ಅನಿಸ್ತಿದೆ ಅಥವಾ ಯಾವುದೋ ಹೊಸ ಕ್ವಶನ್ಸು ಬಂದಿದೆ ಅಂದ ತಕ್ಷಣ ಅದನ್ನು ಸ್ಕಿಪ್ ಮಾಡಿಬಿಡಿ. ನೆಕ್ಸ್ಟ್ ಅಥವಾ ಮಾರ್ಕ್ ಆ್ಯಂಡ್ ರಿವ್ಯೂ ಮಾಡಿ ನೆಕ್ಸ್ಟ್ ಬಂದು ಅಟೆಂಪ್ಟ್ ಮಾಡಿ.
ಈಗ ಇನ್ನೊಂದು ಇಂಪಾರ್ಟೆಂಟ್ ಸ್ಟ್ರಾಟಜಿ ಏನಪ್ಪ ಅಂದರೆ, ನೀವು ಈ ಎಲ್ಲ ಸೆಕ್ಷನ್ಗಳನ್ನು ರೌಂಡ್ಸಲ್ಲಿ ಅಟೆಂಪ್ಟ್ ಮಾಡಬೇಕು. ಅಂದರೆ ಈಗ ನೀವು ಜಿ ಕೆಗೆ ನಾನು 5 ನಿಮಿಷ ಹೇಳಿದೆ. 5 ನಿಮಿಷದಲ್ಲಿ ನೀವು ಎಲ್ಲ ಕ್ವಶನ್ಸ್ನ ನೋಡಿ ನಿಮ್ಗೆ ಯಾವುದು ಕ್ವಶನ್ಸ್ ಗೊತ್ತಿದೆಯೋ ಅದನ್ನು ಟಿಕ್ ಮಾಡ್ತೀರಾ. ಇದರಲ್ಲಿ ನೀವು 2ನೇ ಸಲ ಬಂದು ಮತ್ತೆ ಆ ಕ್ವಶನ್ಸ್ನ ನೋಡೋಕ್ಕೆ ನಿಮಗಷ್ಟು ಟೈಮು ಉಳಿಯೋದಿಲ್ಲ, ನೋಡೋ ಅವಶ್ಯಕತೆಯೂ ಇರೋದಿಲ್ಲ. ಯಾಕಂದರೆ ಜಿ ಕೆಲಿ ನೀವು ಎಷ್ಟೇ ಯೋಚನೆ ಮಾಡಿದ್ರೂ ಅದು ತಕ್ಷಣಕ್ಕೆ ನೆನಪಾಗೋದು ತುಂಬ ಕಡಿಮೆ. ಹಾಗಾಗಿ ಜಿ ಕೆಲಿ ಯಾವುದೇ ರೌಂಡ್ ಇಲ್ಲ, ಒಂದೇ ರೌಂಡು. ಒಂದು ಸಲ ಎಲ್ಲ ಕ್ವಶನ್ಸ್ನ ನೋಡೋದು, ಗೊತ್ತಿರೋ ಕ್ವಶನ್ಸ್ಗೆ ಆನ್ಸರ್ ಮಾಡೋದು. ಇನ್ನು ಇಂಗ್ಲೀಷ್ 10 ನಿಮಿಷ, 10ರಿಂದ 11 ನಿಮಿಷ ಅಂತ ಹೇಳಿದೆ. ಇದರಲ್ಲಿ ನೀವು 2 ರೌಂಡ್ ತೊಗೊಬೋದು. ಒಂದು ಸಲ ಎಲ್ಲ ಕ್ವಶನ್ಸ್ನ ನೋಡಿ ಯಾವುದಾದ್ರು ಕ್ವಶನ್ ಗೊತ್ತಾಗುತ್ತೆ ಅದಕ್ಕೆ ಆನ್ಸರ್ ಮಾಡಿ. ನೆಕ್ಸ್ಟ್ ಇನ್ನು ಮಾರ್ಕ್ ಆ್ಯಂಡ್ ರಿವ್ಯೂ ಮಾಡಿರೋ ಕ್ವಶನ್ಸ್ನ ಒಂದು ಸಲ ನೋಡಿಬಿಟ್ಟು ಯಾವುದು ಕ್ವಶನ್ಸು ನಿಮಗೆ ಹೊಳೆಯುತ್ತೆ ಅದಕ್ಕೆ ನೀವು ಟಿಕ್ ಮಾಡ್ಬೋದು. ಅಥವಾ ಇನ್ನೂ ಸಮಯ ಉಳಿದಿದ್ರೆ, ಒಂದು 10-11 ನಿಮಿಷದೊಳಗೆ ಸಮಯ ಉಳಿದಿದ್ರೆ ನೀವು ಸ್ಕಿಪ್ ಮಾಡಿರೋ ಕ್ವಶನ್ಸ್ ಕೂಡ ಅಟೆಂಪ್ಟ್ ಮಾಡ್ಬೋದು. ನೆಕ್ಸ್ಟು ರೀಸ್ನಿಂಗು 15 ನಿಮಿಷ ಅಂತ ಹೇಳಿದೆ. ಇದರಲ್ಲಿ ನೀವು 2 ರೌಂಡ್ಸು ಅಥವಾ 3 ರೌಂಡ್ಸ್ ಕೂಡ ತೊಗೊಬೋದು. ಯಾಕಂದರೆ ಕೆಲವೊಂದು ಸಲ ಕ್ವಶನ್ಸ್ಗಳು ಟಫಾಗಿ ಕೂಡ ಕೇಳ್ಬೋದು. ಸೆಕ್ಷನ್ ಟಫ್ ಆಗಿದ್ದರೆ ನೀವು 3 ರೌಂಡ್ಸ್ ಯೂಸ್ ಮಾಡಿ. ಇಲ್ಲ ಅಂದರೆ 2 ರೌಂಡು. ಅಂದರೆ ಒಂದು ಸಲ ನೀವು ಎಲ್ಲ ಕ್ವಶನ್ಸ್ನ ನೋಡ್ತೀರಾ, ಆನ್ಸರ್ ಮಾಡ್ತೀರಾ ಗೊತ್ತಾಗಿರೋ ಕ್ವಶನ್ಸ್ಗೆ. ಗೊತ್ತಾಗದಿದ್ದರೆ ಮಾರ್ಕ್ ಆ್ಯಂಡ್ ರಿವ್ಯೂ ಮಾಡ್ತೀರಾ. ನೆಕ್ಸ್ಟ್ ಈ ಸೆಕೆಂಡ್ ರೌಂಡು ಅಂದರೆ ನೆಕ್ಸ್ಟ್ ಒಂದು ಸಲ ಬಂದು ಮಾರ್ಕ್ ಆ್ಯಂಡ್ ರಿವ್ಯೂ ಮಾಡಿರೋ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀರಾ. ಅಕಸ್ಮಾತ್ ಕಷ್ಟ ಇದೆ ಅಂತ ಆದರೆ ನೀವು ಸ್ಕಿಪ್ ಆಗಿರೋ ಕ್ವಶನ್ಸ್ನ ಆನ್ಸರ್ ಮಾಡ್ತೀರಾ 3rd ರೌಂಡಲ್ಲಿ. ಈಗ ಕೊನೆಯಾಗಿ ಉಳಿದಿರೋದು ಕ್ವಾಂಟ್ ಸೆಕ್ಷನ್ನು. ಇದರಲ್ಲಿ ನೀವು 3ರಿಂದ 4 ರೌಂಡ್ ಕೂಡ ಯೂಸ್ ಮಾಡ್ಬೋದು. ಮೊದಲನೇ ಸಲ ಎಲ್ಲ ಕ್ವಶನ್ಸ್ನ ನೋಡ್ತೀರಾ, ನೆಕ್ಸ್ಟು ಮಾರ್ಕ್ ಆ್ಯಂಡ್ ರಿವ್ಯೂ ಆಗಿರೋದನ್ನ ನೋಡ್ತೀರಾ, ನೆಕ್ಸ್ಟು ಸ್ಕಿಪ್ ಮಾಡಿರೋವಂಥ ಕ್ವಶನ್ಸ್ನ ನೀವು ಅಟೆಂಪ್ಟ್ ಮಾಡ್ತೀರಾ. ಸೊ ಇದರಲ್ಲಿ ನಿಮಗೆ ಒಂದು ಏನು ಬಹಳ ಲೆಂತಿ ಕ್ವಶನ್ಸ್ ಇದ್ದರೆ ನೀವು ಜಾಸ್ತಿ ಸಮಯ ಅದಕ್ಕೆ ಉಪಯೋಗಿಸ್ತಾ ಯಾವುದು ಕಡಿಮೆ ಸಮಯದಲ್ಲಿ ಮುಗಿಯುತ್ತೆ ಅನ್ನೋ ಕ್ವಶನ್ಸ್ನ ಅಟೆಂಪ್ಟ್ ಮಾಡಿ. ನೆಕ್ಸ್ಟ್ ರೌಂಡಿಗೆ ಬಂದಾಗ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸಮಯ ಹಿಡಿಯೋದನ್ನು ಅಟೆಂಪ್ಟ್ ಮಾಡಿ. ಅದಾದಮೇಲೆ ಲಾಸ್ಟಿಗೆ ಕೊನೆಗೆ ನೀವು ಸ್ಕಿಪ್ ಮಾಡಿರೋ ಕ್ವಶನ್ಸ್ಗಳು, ಅಂದರೆ ಜಾಸ್ತಿ ಟೈಮ್ ಹಿಡಿಯೋವಂಥದ್ದು, ನಿಮಗೆ ಅರ್ಥ ಆಗದಿರೋ ಕ್ವಶನ್ಸ್ಗಳು ಬೇಗ, ಅದನ್ನು ನೀವು ಅಟೆಂಪ್ಟ್ ಮಾಡ್ಬೋದು. ಹೀಗೆ ನೀವು ಮಾಡೋದ್ರಿಂದ ಆ ಒಂದು ಟೈಮ್ನ ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಬೋದು. ಈ ಒಂದು ಸ್ಟ್ರಾಟಜಿಯಲ್ಲಿ ನೀವು ಒಂದೇ ಸಲ ಪರ್ಫೆಕ್ಟ್ ಆಗೋಕ್ಕೆ ಆಗೋದಿಲ್ಲ. ನೀವು ಡೈಲಿ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವು ಪರ್ಫೆಕ್ಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಜಿ ಕೆನ ನೀವು 5 ನಿಮಿಷದಲ್ಲಿ ಆಗಲಿಲ್ಲ, ನಿಮಗೆ 7 ನಿಮಿಷ ಆಗ್ತಾಯಿದೆ, 10 ನಿಮಿಷ ಆಗ್ತಾಯಿದೆ ಫಸ್ಟಿಗೆ ಅಂದರೆ ತೊಂದರೆ ಇಲ್ಲ. ನೀವು ನೆಕ್ಸ್ಟು ಅದನ್ನು ಮಾರ್ಕ್ ಕೊಡುವಾಗ ಅದು ಇನ್ನೂ ಕಡಿಮೆ ಆಗುತ್ತೆ. ಹೀಗೆ ಪ್ರಾಕ್ಟೀಸ್ ಮಾಡಿದಾಗ ಎಲ್ಲದನ್ನು ನೀವು ಕರೆಕ್ಟ್ ಸಮಯದಲ್ಲಿ ಮುಗಿಸ್ತೀರ. ಇನ್ನೊಂದೇನಪ್ಪ ಅಂದರೆ, ನೀವು ನಾನು ಹೇಳಿರೋ ರೀತಿಯೇ ಫಾಲೋ ಮಾಡಬೇಕು ಅಂತೇನಿಲ್ಲ. ನಿಮಗೆ ಅದನ್ನು ಆಲ್ಟ್ರ್ ಮಾಡ್ಕೊಬೇಕು ಅಂತಿದ್ರೆ ಈ ಸ್ಟ್ರಾಟಜಿನ ಆಲ್ಟ್ರ್ ಕೂಡ ಮಾಡ್ಕೊಬೋದು. ನಿಮಗೆ ಜಾಸ್ತಿ ಸಮಯನ ಜಿ ಕೆ ಕೊಡಬೇಕು, ನೀವು ಕ್ವಾಂಟ್ಸನ್ನ ಬೇಗ ಮುಗಿಸ್ತೀರಾ, ಅಥವಾ ರೀಸ್ನಿಂಗ್ನ ಬೇಗ ಮುಗಿಸ್ತೀರಾ, ಇಂಗ್ಲೀಷನ್ನು ಬೇಗ ಮುಗಿಸ್ತೀರಾ, ಅಥವಾ ಇಂಗ್ಲೀಷಲ್ಲಿ ನಿಮಗೆ ಜಾಸ್ತಿ ಸಮಯ ಬೇಕು, ಕ್ವಾಂಟ್ಸನ್ನು ಬೇಗ ಮುಗಿಸ್ತೀರಾ ಅನ್ನೋದಾಗಿದ್ದರೆ ನೀವು ಅದನ್ನು ನಿಮಗೆ ಬೇಕಾದಾಗೆ ಬದಲಾಯಿಸ್ಬೋದು. ಸೊ ಇದು ಒಂದು ಪ್ರಿಲಿಮ್ಸ್ ಪೇಪರ್ನ ಅಟೆಂಪ್ಟ್ ಮಾಡಬೇಕಾದ್ರೆ ಫಾಲೋ ಮಾಡಬೇಕಾದಂತಹ ಟೈಮ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ. ಈಗಾಗಲೇ ಕ್ಯಾಲೆಂಡರ್ ಕೂಡ ರಿಲೀಸ್ ಮಾಡಿದ್ದಾರೆ. ಹಾಗೆ ಎಕ್ಸಾಮ್ಗಳು ಯಾವ್ಯಾವ ಮಂತಲ್ಲಿ ಆಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ನೀವು ಇವಾಗ ಹೆಚ್ಚು ಮಾರ್ಕ್ಸ್ ಕೊಡಬೇಕು. ಮತ್ತು ಈ ಒಂದು ಸ್ಟ್ರಾಟಜಿನ ಸರಿಯಾದ ರೀತಿಲಿ ಅಳವಡಿಸ್ಕೊಂಡು, ಅಥವಾ ನಿಮ್ಮದೇ ಯಾವುದೋ ಒಂದು ಸ್ಟ್ರಾಟಜಿನ ಸರಿಯಾದ ರೀತಿಲಿ ಅಳವಡಿಸ್ಕೊಂಡು ಸೀರಿಯಸ್ ಆಗಿ ಪ್ರಿಪ್ರೇಷನ್ನ ಮಾಡಿ. ಹಾಗೆ ಈ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ನೀವು ಈಗಾಗಲೇ ಮಾರ್ಕ್ ಕೊಡ್ತಾಯಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಎಲ್ಲ ಕ್ವಶನ್ಸ್ನ ನೀವು ಒಂದು ಸಲ ನೋಡೋದಕ್ಕೂ ಕೂಡ ನೀವು ಕರೆಕ್ಟಾಗಿರೋ ಟೈಮ್ ಮ್ಯಾನೇಜ್ಮೆಂಟ್ನ ಫಾಲೋ ಮಾಡಬೇಕು. ಹಾಗಿದ್ಮೇಲೆ ನೀವು ಎಲ್ಲ ಕ್ವಶನ್ಸ್ನ ಅಟೆಂಪ್ಟ್ ಮಾಡಬೇಕು, ಎಲ್ಲ ಕ್ವಶನ್ಸು ಸರಿ ಆಗಬೇಕು ಅಂತ ಇದ್ದರೆ ನೀವು ಬೆಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿನ ಫಾಲೋ ಮಾಡಬೇಕಾಗುತ್ತೆ. ಸೊ ಇದ್ರ ಕಡೆನೂ ಹೆಚ್ಚಿನ ಗಮನ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಆಲ್ ದಿ ಬೆಸ್ಟ್.